ಎಚ್ ಡಿ ಕೋಟೆಯಲ್ಲಿ ಹುಲಿ ದಾಳಿಗೆ ರೈತ ಮುಖಂಡರು ಈಗ ಬಲಿಯಾಗಿದ್ದಾರೆ. ಇವತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ಕೊಡಿ. ಈ ಸಂದರ್ಭದಲ್ಲೂ ಕೂಡ ರೈತರು ಒಂದಷ್ಟು ಗೇರವನ್ನು ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋಕ್ಕೆ ರೈತ ಮುಖಂಡರ ಜೊತೆಗೆ ಅವರ ಕುಟುಂಬಸ್ಥರವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್ ಈಗ ಅಂತ? ಬೇಡಿಕೆ ಏನಿಲ್ಲ ಸರ್. ಈಗ ನಮ್ಮ ತಂದೆ ನಿನ್ನೆ 11 ಗಂಟೆಲಿ ಆಯಿತು. ಮಿನಿಸ್ಟ್ರು ಪಕ್ಕದೂರಲ್ಲೇ ಇದ್ದರು, 12 ಕಿಲೋಮೀಟ್ರ್ ಅಷ್ಟೇ. ಬಂದು ನೋಡೋಕ್ಕೆ ಬರಲಿಲ್ಲ. ನಮ್ಮ ಅಪ್ಪನಿಗೆ ನೋಡೋಕ್ಕೆ ಬರಲಿಲ್ಲ. ಅದೇ ನೋಡಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನ ಸರ್ಗೂರಲ್ಲಿ ಮಾಡಿಸ್ಬೋದಿತ್ತು, ಕೋಟೆಯಲ್ಲೂ ಮಾಡಿಸ್ದೆ. ಇಲ್ಲಿಗೆ ಪೋಸ್ಟ್ ಮಾರ್ಟಮ್ ತೊಗೊಂಬಂದಿರ ಅವ್ರು ಮಿನಿಸ್ಟ್ರು ನೋಡೋಕ್ಕೋಸ್ಕರ. ಈಗ ನೋಡಾಯ್ತಲ್ವ ಮಿನಿಸ್ಟ್ರು. ನಮ್ಮ ಅಪ್ಪನ ನಂಗೆ ಕೊಟ್ಟರೆ ನಮ್ಮ ಅಮ್ಮನ ಊರಲ್ಲಿ ಜನ ಕಾಯ್ತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ. ಆಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಅಪ್ಪನ ಸಾವಾಗಿದೆ. ಕಂಪ್ಲೇಂಟು ಕೊಟ್ಟಿದ್ದೀನಿ. ಅವ್ರು ತಗೊಂಡು ಏನು ಮುಂದಿನ ಕ್ರಮ ತಗೋತೀನಿ, ನೋಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನಕ್ಕೆ ತಗೊಬಂದ್ರು ಇಲ್ಲಿಗೆ ನಮ್ಮ ಅಪ್ಪನ ಶವನ ಅಂತ ಗೊತ್ತಾಗಬೇಕು. ಅವ್ರು ನೋಡ್ತೀನಿ ಮಾತಾಡ್ತೀನಿ ಅಂತಲೇ ಹೋಗಿದ್ದಾರೆ, ಉಡಾಫಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಮಿನಿಸ್ಟ್ರು. ಅವ್ರ ಕ್ರಮ ಏನು ತಗೋದ್ರೆ ತಗೊಳ್ಳಿ. ನಮ್ಮ ಅಪ್ಪನ ನಂಗೆ ಕೊಟ್ಟರೆ ನಾನು ನೋಡ್ತೀನಿ. ಇಲ್ಲ ನೀನು ನಮ್ಮ ಮಿನಿಸ್ಟ್ರು ನೋಡಾಯ್ತು, CM ನೋಡಬೇಕು ಅಂದರೆ ಶವ ಕೊಡಲಿ, ಟ್ಯಾಕ್ಟ್ರ್ ತಗೊಬತ್ತೀನಿ ಊರಿಂದ. ವಿಧಾನಸೌಧಕ್ಕೆ ತಗೋಗೋ CM ಶವ ತೋರಿಸ್ಕೊಂಡು ಬೇಕಾದ್ರೆ ನಾನು ಊರಿಗೆ ತಗೊಂಡು ಹೋಗ್ತೀನಿ ಅಷ್ಟೇ ಸರ್. ಎಷ್ಟು ದಿನಗಳಿಂದ ಈ ಹುಲಿದು ಸಾಕಷ್ಟು ತೊಂದರೆಗಳಾಗ್ತಿದೆ ಸರ್ ಅಂತ? ಸುಮಾರು ದಿನದಿಂದ ಆಗ್ತಾಯಿದೆ. ಒಂದು 15 ದಿನದಲ್ಲಿ ಬಡಗಲ್ಪುರದಲ್ಲೂ ಆಗಿತ್ತು. ಆ ಹುಲಿ ಬಂದು ಹೆಜ್ಜೆ ಬಂದಿರೋದು ನೋಡಿದ್ದಾರೆ ಇವರು. ಅದು ಹುಲಿ ಅದು ಹಿಡಿದಿದ್ದಾರೆ. ಇನ್ನೊಂದು ಹುಲಿ ಇತ್ತು, ನೋಡಿದ್ದಾರೆ ಹೆಜ್ಜೆನ. ಬೋನ್ ಇಟ್ಟಿರಲಿಲ್ಲ. ನಮ್ಮ ಅಪ್ಪನ ಸಾವು ಹಿಂಗೆ ಆಗ್ತಾ ಇರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ. ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಮಗೀಗ ನಮ್ಮ ಅಪ್ಪನ ಕೊಟ್ಟರೆ ಮುಂದಿನ ಕಾರ್ಯ ನಾವು ಮಾಡ್ತೀವಿ. ಹುಲಿ ದಾಳಿ ಮಾಡಿದೆ ಅನ್ನೋದಕ್ಕಿಂತ ಸರ್ಕಾರದ ಬೇಜವಾಬ್ದಾರಿಯಿಂದ ಅದು ಕೊಲೆಯಾಗಿದೆ ಅಂತೇಳಿ ಇದಕ್ಕೆ ಸರ್ಕಾರಿ ನೇರ ಹೊಣೆ. ಮುಖ್ಯವಾಗಿ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯ ಮೇಲೆ ಕೇಸ್ ದಾಖಲಾಗಬೇಕು. ಅವ್ರು ಬೇಜವಾಬ್ದಾರಿತನ. ಒಂದು ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷಗಳನ್ನು ತಡಿಬೇಕಾದ್ರೆ ಅರಣ್ಯದಲ್ಲಿರುವಂಥ ರೆಸಾರ್ಟ್ಗಳನ್ನ ಎತ್ತಗಣಿ ಮಾಡಬೇಕು, ಗಣಿಗಾರಿಕೆಗಳನ್ನು ರದ್ದು ಮಾಡಬೇಕು, ಮತ್ತು ಸಫಾರಿ ಪ್ರವಾಸೋದ್ಯಮಗಳು ಹೆಚ್ಚೆಚ್ಚು ಒತ್ತು ಕೊಟ್ಬಿಡ್ತಾರೆ. ಅಲ್ಲಿ ಒಂಥರ ಮೋಜಿನ ತಾಣವಾಗಿ ಅರಣ್ಯಗಳು ಆಗ್ತವೆ. ಆ ಬಳಕೆ ನಿಲ್ಲಬೇಕು. ನೀವು ಕಾಡೊಳಗಡೆ ಹೋದರೆ ತಾನೇ ಪ್ರಾಣಿಗಳಾಚೆ ಬರೋದು. ಇಷ್ಟು ಒಂದು ಸಾಮಾನ್ಯ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತೀರಾ. ಕೊನೆಗೆ ನೀವೇ ನೋಡಿದ್ರಿ, ಪೊಲೀಸರ ಕೈಲೆಲ್ಲ ನಮ್ಮನ್ನು ತಳ್ಳಿಸ್ಬಿಟ್ಟು ಕೊನೆಗೆ ಕಾರ್ ಹತ್ಕೊ ಓಡಬಿಟ್ರು. ಇದು ಇವ್ರದ್ದು ವ್ಯವಸ್ಥೆ ಸರ್. ನಾವುಗಳು ನಿರ್ಧಾರ ಮಾಡಿದ್ರೆ ಇನ್ನೊಂದು 226 MLAಗಳನ್ನ ನಾವು ಹುಟ್ಟಾಕುವಷ್ಟು ಶಕ್ತಿ ನಮ್ಮ ಮತದಾರ ಇಟ್ಕೊಂಡಿದ್ದಾನೆ. ಈ 226 ಜನ ಸೇರ್ಕೊಂಡು ಒಬ್ಬ ರೈತನ ಹುಟ್ಟಾಕುವಷ್ಟು ಶಕ್ತಿ ಇಟ್ಕೊಂಡಿದ್ದಾರೆ ಅವರು. ಇವ್ರ ಸರ್ಕಾರಕ್ಕೆ ಆ ಶಕ್ತಿ ಇದೆಯಾ? ಇವತ್ತು ಇನ್ನೊಂದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಗ್ರಾಮೀಣ ಭಾಗದಲ್ಲಿ ಇನ್ಮೇಲೆ ಅಲ್ಲೂ ಲೇಔಟ್ ಮಾಡ್ಬೋದಂತೆ. ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ತಗೊಂಡು ಲೇಔಟ್ ಮಾಡಿಬಿಡಿ. ಎತ್ತಲ ಕಾಡನ್ನೂ ಲೇಔಟ್ ಮಾಡಿ, ಊರನ್ನೂ ಲೇಔಟ್ ಮಾಡಿ, ಎಲ್ಲ ಲೇಔಟ್ ಮಾಡಿಬಿಟ್ಟು ಪ್ರಾಣಿಗಳನ್ನ ತಗೊಂಡು ಇಟ್ಬಿಟ್ಟು ನಮ್ಮನ್ನೆಲ್ಲ ತೀರಿಸ್ಬಿಡಿ. ಒಂದು ಕಡೆ ಪ್ರಕರಣ ದಾಖಲು ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಒಟ್ಟಾರೆ ಸರ್ಕಾರ ನ್ಯಾಯಯುತವಾಗಿದ್ದರೆ ಮೊದಲು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 1 ಕೋಟಿ ಪರಿಹಾರವನ್ನು ಇವತ್ತು ನಾವು 100 ಕೋಟಿ ಕೊಡ್ತೀವಿ. ಸರ್ಕಾರದ ಮಂತ್ರಿಗಳು, MLAಗಳು ಯಾರಿಗಾರು ಕೊಡ್ತೀವಿ 100 ಕೋಟಿನ. ಯಾರು ಸಾಯ್ತಾರ? ಅವರು ಯಾರು ಸಾಯಕ್ತಾ ಇರಲಿಲ್ಲ. ಯಾಕೆ ಸಾಯಲ್ಲ ಹೇಳಿ? ಅವ್ರ ಪ್ರಾಣ ಭಾಳ ಅಚ್ಚುಕಟ್ಟಾಗಿರಬೇಕು ಅಂತೇಳಿ. ಅಕ್ರಮ ರೆಸಾರ್ಟ್ಗಳು, ಸಫಾರಿಗಳು, ಇವೆಲ್ಲ ನಾವು ಯಾರು ರೈತರು ಹೋಗ್ತೀವಿ ಅಲ್ಲಿಗೆ, ಯಾರು IT-BT ಅವರು ಮೋಜು ಮಸ್ತಿ ಮಾಡಲಿಕ್ಕೆ, ಸರ್ಕಾರಕ್ಕೆ ದುಡ್ಡು ಹೊಡಿಲಿಕ್ಕೆ, ನೀವು ಲಂಚ ಹೊಡಿಲಿಕ್ಕೆ ಮಾಡ್ತಕ್ಕಂಥ ಕೆಲಸ ಇರೋದ್ರಿಂದ ಇಂಥ ಇದನ್ನೇ ನಾವು ಅಕ್ರಮ ಚಟುವಟಿಕೆ ಅಂತಕ್ಕಂಥದ್ದು. ರೆಸಾರ್ಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಇದು ಅಕ್ರಮ ಚಟುವಟಿಕೆಗಳು. ಅದು ಪ್ರಾಣಿಗಳಿಗೂ ಗೊತ್ತು, ಈ ನಾಗರಿಕ ಸಮಾಜದಲ್ಲಿ ಗೆದ್ದಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೂ ಗೊತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಚ್ ಡಿ ಕೋಟೆಯಲ್ಲಿ ಹುಲಿ ದಾಳಿಗೆ ರೈತ ಮುಖಂಡರು ಈಗ ಬಲಿಯಾಗಿದ್ದಾರೆ. ಇವತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ಕೊಡಿ. ಈ ಸಂದರ್ಭದಲ್ಲೂ ಕೂಡ ರೈತರು ಒಂದಷ್ಟು ಗೇರವನ್ನು ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋಕ್ಕೆ ರೈತ ಮುಖಂಡರ ಜೊತೆಗೆ ಅವರ ಕುಟುಂಬಸ್ಥರವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್ ಈಗ ಅಂತ? ಬೇಡಿಕೆ ಏನಿಲ್ಲ ಸರ್. ಈಗ ನಮ್ಮ ತಂದೆ ನಿನ್ನೆ 11 ಗಂಟೆಲಿ ಆಯಿತು. ಮಿನಿಸ್ಟ್ರು ಪಕ್ಕದೂರಲ್ಲೇ ಇದ್ದರು, 12 ಕಿಲೋಮೀಟ್ರ್ ಅಷ್ಟೇ. ಬಂದು ನೋಡೋಕ್ಕೆ ಬರಲಿಲ್ಲ. ನಮ್ಮ ಅಪ್ಪನಿಗೆ ನೋಡೋಕ್ಕೆ ಬರಲಿಲ್ಲ. ಅದೇ ನೋಡಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನ ಸರ್ಗೂರಲ್ಲಿ ಮಾಡಿಸ್ಬೋದಿತ್ತು, ಕೋಟೆಯಲ್ಲೂ ಮಾಡಿಸ್ದೆ. ಇಲ್ಲಿಗೆ ಪೋಸ್ಟ್ ಮಾರ್ಟಮ್ ತೊಗೊಂಬಂದಿರ ಅವ್ರು ಮಿನಿಸ್ಟ್ರು ನೋಡೋಕ್ಕೋಸ್ಕರ. ಈಗ ನೋಡಾಯ್ತಲ್ವ ಮಿನಿಸ್ಟ್ರು. ನಮ್ಮ ಅಪ್ಪನ ನಂಗೆ ಕೊಟ್ಟರೆ ನಮ್ಮ ಅಮ್ಮನ ಊರಲ್ಲಿ ಜನ ಕಾಯ್ತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ. ಆಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಅಪ್ಪನ ಸಾವಾಗಿದೆ. ಕಂಪ್ಲೇಂಟು ಕೊಟ್ಟಿದ್ದೀನಿ. ಅವ್ರು ತಗೊಂಡು ಏನು ಮುಂದಿನ ಕ್ರಮ ತಗೋತೀನಿ, ನೋಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನಕ್ಕೆ ತಗೊಬಂದ್ರು ಇಲ್ಲಿಗೆ ನಮ್ಮ ಅಪ್ಪನ ಶವನ ಅಂತ ಗೊತ್ತಾಗಬೇಕು. ಅವ್ರು ನೋಡ್ತೀನಿ ಮಾತಾಡ್ತೀನಿ ಅಂತಲೇ ಹೋಗಿದ್ದಾರೆ, ಉಡಾಫಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಮಿನಿಸ್ಟ್ರು. ಅವ್ರ ಕ್ರಮ ಏನು ತಗೋದ್ರೆ ತಗೊಳ್ಳಿ. ನಮ್ಮ ಅಪ್ಪನ ನಂಗೆ ಕೊಟ್ಟರೆ ನಾನು ನೋಡ್ತೀನಿ. ಇಲ್ಲ ನೀನು ನಮ್ಮ ಮಿನಿಸ್ಟ್ರು ನೋಡಾಯ್ತು, CM ನೋಡಬೇಕು ಅಂದರೆ ಶವ ಕೊಡಲಿ, ಟ್ಯಾಕ್ಟ್ರ್ ತಗೊಬತ್ತೀನಿ ಊರಿಂದ. ವಿಧಾನಸೌಧಕ್ಕೆ ತಗೋಗೋ CM ಶವ ತೋರಿಸ್ಕೊಂಡು ಬೇಕಾದ್ರೆ ನಾನು ಊರಿಗೆ ತಗೊಂಡು ಹೋಗ್ತೀನಿ ಅಷ್ಟೇ ಸರ್. ಎಷ್ಟು ದಿನಗಳಿಂದ ಈ ಹುಲಿದು ಸಾಕಷ್ಟು ತೊಂದರೆಗಳಾಗ್ತಿದೆ ಸರ್ ಅಂತ? ಸುಮಾರು ದಿನದಿಂದ ಆಗ್ತಾಯಿದೆ. ಒಂದು 15 ದಿನದಲ್ಲಿ ಬಡಗಲ್ಪುರದಲ್ಲೂ ಆಗಿತ್ತು. ಆ ಹುಲಿ ಬಂದು ಹೆಜ್ಜೆ ಬಂದಿರೋದು ನೋಡಿದ್ದಾರೆ ಇವರು. ಅದು ಹುಲಿ ಅದು ಹಿಡಿದಿದ್ದಾರೆ. ಇನ್ನೊಂದು ಹುಲಿ ಇತ್ತು, ನೋಡಿದ್ದಾರೆ ಹೆಜ್ಜೆನ. ಬೋನ್ ಇಟ್ಟಿರಲಿಲ್ಲ. ನಮ್ಮ ಅಪ್ಪನ ಸಾವು ಹಿಂಗೆ ಆಗ್ತಾ ಇರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ. ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಮಗೀಗ ನಮ್ಮ ಅಪ್ಪನ ಕೊಟ್ಟರೆ ಮುಂದಿನ ಕಾರ್ಯ ನಾವು ಮಾಡ್ತೀವಿ. ಹುಲಿ ದಾಳಿ ಮಾಡಿದೆ ಅನ್ನೋದಕ್ಕಿಂತ ಸರ್ಕಾರದ ಬೇಜವಾಬ್ದಾರಿಯಿಂದ ಅದು ಕೊಲೆಯಾಗಿದೆ ಅಂತೇಳಿ ಇದಕ್ಕೆ ಸರ್ಕಾರಿ ನೇರ ಹೊಣೆ.
ಮುಖ್ಯವಾಗಿ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರ ಮೇಲೆ ಕೇಸ್ ದಾಖಲಾಗಬೇಕು, ಅವ್ರು ಬೇಜವಾಬ್ದಾರಿತನ ಒಂದು. ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷಗಳನ್ನು ತಡಿಬೇಕಾದ್ರೆ ಅರಣ್ಯದಲ್ಲಿರುವಂಥ ರೆಸಾರ್ಟ್ಗಳನ್ನ ಎತ್ತಗಣಿ ಮಾಡಬೇಕು, ಗಣಿಗಾರಿಕೆಗಳನ್ನು ರದ್ದು ಮಾಡಬೇಕು, ಮತ್ತು ಸಫಾರಿ ಪ್ರವಾಸೋದ್ಯಮಗಳು ಹೆಚ್ಚೆಚ್ಚು ಒತ್ತು ಕೊಟ್ಬಿಡ್ತಾರೆ. ಅಲ್ಲಿ ಒಂಥರ ಮೋಜಂತಾಣವಾಗಿ ಅರಣ್ಯಗಳು ಆಗ್ತವೆ, ಆ ಬಳಕೆ ನಿಲ್ಲಬೇಕು. ನೀವು ಕಾಡೊಳಗಡೆ ಹೋದ್ರೆ ತಾನೇ ಪ್ರಾಣಿಗಳು ಆಚೆ ಬರೋದು. ಇಷ್ಟು ಒಂದು ಸಾಮಾನ್ಯ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತೀರಾ, ಕೊನೆಗೆ ನೀವೇ ನೋಡಿದ್ರಿ ಪೊಲೀಸರು ಕೆಲವೆಲ್ಲ ನಮ್ಮನ್ನು ತಳ್ಳಿಸ್ಬಿಟ್ಟು ಕೊನೆಗೆ ಕಾರತ್ಕೊ ಓಡೋಗ್ಬಿಟ್ರು. ಇದು ಇವ್ರದ್ದು ವ್ಯವಸ್ಥೆ. ಸರ್, ನಾವುಗಳು ನಿರ್ಧಾರ ಮಾಡಿದ್ರೆ ಇನ್ನೊಂದು 226 MLAಗಳನ್ನ ನಾವು ಹುಟ್ಟಾಕುವಷ್ಟು ಶಕ್ತಿ ನಮ್ಮ ಮತದಾರ ಇಟ್ಕೊಂಡಿದ್ದಾನೆ. ಈ 226 ಜನ ಸೇರ್ಕೊಂಡು ಒಬ್ಬ ರೈತನ ಹುಟ್ಟಾಕುವಷ್ಟು ಶಕ್ತಿ ಇಟ್ಕೊಂಡಿದ್ದಾರೆ ಅವರು. ಇವ್ರ ಸರ್ಕಾರಕ್ಕೆ ಆ ಶಕ್ತಿ ಇದೆಯಾ? ಇವತ್ತು ಇನ್ನೊಂದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಗ್ರಾಮೀಣ ಭಾಗದಲ್ಲಿ ಇನ್ಮೇಲೆ ಅಲ್ಲೂ ಲೇಔಟ್ ಮಾಡ್ಬೋದಂತೆ. ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ತಗೊಂಡು ಲೇಔಟ್ ಮಾಡ್ಬಿಡಿ ಎತ್ಲ, ಕಾಡನ್ನೂ ಲೇಔಟ್ ಮಾಡಿ, ಊರನ್ನೂ ಲೇಔಟ್ ಮಾಡಿ, ಎಲ್ಲ ಲೇಔಟ್ ಮಾಡಿಬಿಟ್ಟು ಪ್ರಾಣಿಗಳನ್ನ ತಗೊಂಡು ಇಟ್ಬಿಟ್ಟು ನಮ್ಮನ್ನೆಲ್ಲ ತೀರಿಸ್ಬಿಡಿ. ಒಂದು ಕಡೆ ಪ್ರಕರಣ ದಾಖಲು ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಒಟ್ಟಾರೆ ಸರ್ಕಾರ ನ್ಯಾಯಯುತವಾಗಿದ್ದರೆ ಮೊದಲು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 1 ಕೋಟಿ ಪರಿಹಾರವನ್ನು ಇವತ್ತು ನಾವು 100 ಕೋಟಿ ಕೊಡ್ತೀವಿ. ಸರ್ಕಾರದ ಮಂತ್ರಿಗಳು, MLAಗಳು ಯಾರಿಗಾರು ಕೊಡ್ತೀವಿ 100 ಕೋಟಿನ. ಯಾರು ಸಾಯ್ತಾರ? ಅವರು ಯಾರು ಸಾಯಕ್ತಾ ಇರಲಿಲ್ಲ. ಯಾಕೆ ಸಾಯಲ್ಲ ಹೇಳಿ? ಅವ್ರ ಪ್ರಾಣ ಭಾಳ ಅಚ್ಚುಕಟ್ಟಾಗಿರಬೇಕು ಅಂತೇಳಿ. ಅಕ್ರಮ ರೆಸಾರ್ಟ್ಗಳು, ಸಫಾರಿಗಳು, ಇವೆಲ್ಲ ನಾವು ಯಾರು ರೈತರು ಹೋಗ್ತೀವಿ ಅಲ್ಲಿಗೆ, ಯಾರೋ IT-BT ಅವರು ಮೋಜು ಮಸ್ತಿ ಮಾಡಲಿಕ್ಕೆ, ಸರ್ಕಾರಕ್ಕೆ ದುಡ್ಡು ಹೊಡಿಲಿಕ್ಕೆ, ನೀವು ಲಂಚ ಹೊಡಿಲಿಕ್ಕೆ ಮಾಡ್ತಕ್ಕಂಥ ಕೆಲಸ ಇರೋದ್ರಿಂದ ಇಂಥ ಇದನ್ನೇ ನಾವು ಅಕ್ರಮ ಚಟುವಟಿಕೆ ಅಂತಕ್ಕಂಥದ್ದು. ರೆಸಾರ್ಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಇದು ಅಕ್ರಮ ಚಟುವಟಿಕೆಗಳು. ಅದು ಪ್ರಾಣಿಗಳಿಗೂ ಗೊತ್ತು, ಈ ನಾಗರಿಕ ಸಮಾಜದಲ್ಲಿ ಗೆದ್ದಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೂ ಗೊತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. HD ಕೋಟೆಯಲ್ಲಿ ಹುಲಿ ದಾಳಿಗೆ ರೈತ ಮುಖಂಡರು ಈಗ ಬಲಿಯಾಗಿದ್ದಾರೆ. ಇವತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ಕೊಡಿ. ಈ ಸಂದರ್ಭದಲ್ಲೂ ಕೂಡ ರೈತರು ಒಂದಷ್ಟು ಗೇರವನ್ನು ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋಕ್ಕೆ ರೈತ ಮುಖಂಡರ ಜೊತೆಗೆ ಅವರ ಕುಟುಂಬಸ್ಥರವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್? ಈಗ ಬೇಡಿಕೆ ಏನಿಲ್ಲ ಸರ್. ಈಗ ನಮ್ಮ ತಂದೆ ನಿನ್ನೆ 11 ಗಂಟೆಲಿ ಆಯಿತು. ಮಿನಿಸ್ಟ್ರು ಪಕ್ಕದೂರಲ್ಲೇ ಇದ್ದರು, 12 ಕಿಲೋಮೀಟರ್ ಅಷ್ಟೇ. ಬಂದು ನೋಡೋಕ್ಕೆ ಬರಲಿಲ್ಲ. ನಮ್ಮ ಅಪ್ಪನಿಗೆ ನೋಡೋಕ್ಕೆ ಬರಲಿಲ್ಲ. ಅದೇ ನೋಡಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನ ಸರ್ಗೂರಲ್ಲಿ ಮಾಡಿಸ್ಬೋದಿತ್ತು, ಕೋಟೆಯಲ್ಲೂ ಮಾಡಿಸ್ದೆ. ಇಲ್ಲಿಗೆ ಪೋಸ್ಟ್ ಮಾರ್ಟಮ್ ತೊಗೊಂಬಂದಿದ್ದಾರೆ ಅವ್ರು ಮಿನಿಸ್ಟ್ರು ನೋಡೋಕ್ಕೋಸ್ಕರ. ಈಗ ನೋಡಾಯ್ತಲ್ವ ಮಿನಿಸ್ಟ್ರು, ನಮ್ಮ ಅಪ್ಪನ ನಂಗೆ ಕೊಟ್ಟರೆ ನಮ್ಮ ಅಮ್ಮನ ಊರಲ್ಲಿ ಜನ ಕಾಯ್ತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ. ಆಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಅಪ್ಪನ ಸಾವಾಗಿದೆ. ಕಂಪ್ಲೇಂಟು ಕೊಟ್ಟಿದ್ದೀನಿ. ಅವ್ರು ತಗೊಂಡು ಏನು ಮುಂದಿನ ಕ್ರಮ ತಗೋತೀನಿ, ನೋಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನಕ್ಕೆ ತಗೊಬಂದ್ರು ಇಲ್ಲಿಗೆ ನಮ್ಮ ಅಪ್ಪನ ಶವನ ಅಂತ ಗೊತ್ತಾಗಬೇಕು. ಅವ್ರು ನೋಡ್ತೀನಿ, ಮಾತಾಡ್ತೀನಿ ಅಂತಲೇ ಹೋಗಿದ್ದಾರೆ, ಉಡಾಫಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಮಿನಿಸ್ಟ್ರು. ಅದ್ರ ಕ್ರಮ ಏನು ತಗೋದ್ರೆ ತಗೊಳ್ಳಿ, ನಮ್ಮ ಅಪ್ಪನ ನಂಗೆ ಕೊಟ್ಟರೆ ನಾನು ನೋಡ್ತೀನಿ. ಇಲ್ಲ ನೀನು ನಮ್ಮ ಮಿನಿಸ್ಟ್ರು ನೋಡಾಯ್ತು, CM ನೋಡಬೇಕು ಅಂದರೆ ಶವ ಕೊಡಲಿ, ಟ್ಯಾಕ್ಟ್ರ್ ತಗೊಬತ್ತೀನಿ ಊರಿಂದ. ವಿಧಾನಸೌಧಕ್ಕೆ ತಗೋಗಿ CMಗೂ ಶವ ತೋರಿಸ್ಕೊಂಡು ಬೇಕಾದ್ರೆ ನಾನು ಊರಿಗೆ ತಗೊಂಡು ಹೋಗ್ತೀನಿ ಅಷ್ಟೇ ಸರ್. ಎಷ್ಟು ದಿನಗಳಿಂದ ಈ ಹುಲಿದು ಸಾಕಷ್ಟು ತೊಂದರೆಗಳಾಗ್ತಿದೆ ಸರ್ ಅಂತ? ಸುಮಾರು ದಿನದಿಂದ ಆಗ್ತಾಯಿದೆ. ಒಂದು 15 ದಿನದಲ್ಲಿ ಬಡಗಲ್ಪುರದಲ್ಲೂ ಆಗಿತ್ತು. ಆ ಹುಲಿ ಬಂದು ಹೆಜ್ಜೆ ಬಂದಿರೋದು ನೋಡಿದ್ದಾರೆ ಇವರು. ಅದು ಹುಲಿ ಅದು ಹಿಡಿದಿದ್ದಾರೆ. ಇನ್ನೊಂದು ಹುಲಿ ಇತ್ತು, ನೋಡಿದ್ದಾರೆ ಹೆಜ್ಜೆನ. ಬೋನ್ ಇಟ್ಟಿರಲಿಲ್ಲ. ನಮ್ಮ ಅಪ್ಪನ ಸಾವು ಹಿಂಗೆ ಆಗ್ತಾ ಇರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ. ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಮಗೀಗ ನಮ್ಮ ಅಪ್ಪನ ಕೊಟ್ಟರೆ ಮುಂದಿನ ಕಾರ್ಯ ನಾವು ಮಾಡ್ತೀವಿ. ಹುಲಿ ದಾಳಿ ಮಾಡಿದೆ ಅನ್ನೋದಕ್ಕಿಂತ ಸರ್ಕಾರದ ಬೇಜವಾಬ್ದಾರಿದಿಂದ ಅದು ಕೊಲೆಯಾಗಿದೆ ಅಂತ ಹೇಳ್ಬೇಕು. ಇದಕ್ಕೆ ಸರ್ಕಾರಿ ನೇರ ಹೊಣೆ. ಮುಖ್ಯವಾಗಿ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರ ಮೇಲೆ ಕೇಸ್ ದಾಖಲಾಗಬೇಕು, ಅವ್ರು ಬೇಜವಾಬ್ದಾರಿತನ ಒಂದು. ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷಗಳನ್ನು ತಡಿಬೇಕಾದ್ರೆ ಅರಣ್ಯದಲ್ಲಿರುವಂಥ ರೆಸಾರ್ಟ್ಗಳನ್ನ ಎತ್ತಗಣಿ ಮಾಡಬೇಕು, ಗಣಿಗಾರಿಕೆಗಳನ್ನು ರದ್ದು ಮಾಡಬೇಕು, ಮತ್ತು ಸಫಾರಿ ಪ್ರವಾಸೋದ್ಯಮಗಳು ಹೆಚ್ಚೆಚ್ಚು ಒತ್ತು ಕೊಟ್ಬಿಡ್ತಾರೆ. ಅಲ್ಲಿ ಒಂಥರ ಮೋಜಂತಾಣವಾಗಿ ಅರಣ್ಯಗಳು ಆಗ್ತವೆ, ಆ ಬಳಕೆ ನಿಲ್ಲಬೇಕು. ನೀವು ಕಾಡೊಳಗಡೆ ಹೋದ್ರೆ ತಾನೇ ಪ್ರಾಣಿಗಳು ಆಚೆ ಬರೋದು. ಇಷ್ಟು ಒಂದು ಸಾಮಾನ್ಯ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತೀರಾ, ಕೊನೆಗೆ ನೀವೇ ನೋಡಿದ್ರಿ ಪೊಲೀಸರು ಕೆಲವೆಲ್ಲ ನಮ್ಮನ್ನು ತಳ್ಳಿಸ್ಬಿಟ್ಟು ಕೊನೆಗೆ ಕಾರತ್ಕೊ ಓಡೋಗ್ಬಿಟ್ರು. ಇದು ಇವ್ರದ್ದು ವ್ಯವಸ್ಥೆ. ಸರ್, ನಾವುಗಳು ನಿರ್ಧಾರ ಮಾಡಿದ್ರೆ ಇನ್ನೊಂದು 226 MLAಗಳನ್ನ ನಾವು ಹುಟ್ಟಾಕುವಷ್ಟು ಶಕ್ತಿ ನಮ್ಮ ಮತದಾರ ಇಟ್ಕೊಂಡಿದ್ದಾನೆ. ಈ 226 ಜನ ಸೇರ್ಕೊಂಡು ಒಬ್ಬ ರೈತನ ಹುಟ್ಟಾಕುವಷ್ಟು ಶಕ್ತಿ ಇಟ್ಕೊಂಡಿದ್ದಾರೆ ಅವರು. ಇವ್ರ ಸರ್ಕಾರಕ್ಕೆ ಆ ಶಕ್ತಿ ಇದೆಯಾ? ಇವತ್ತು ಇನ್ನೊಂದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಗ್ರಾಮೀಣ ಭಾಗದಲ್ಲಿ ಇನ್ಮೇಲೆ ಅಲ್ಲೂ ಲೇಔಟ್ ಮಾಡ್ಬೋದಂತೆ. ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ತಗೊಂಡು ಲೇಔಟ್ ಮಾಡ್ಬಿಡಿ ಎತ್ಲ, ಕಾಡನ್ನೂ ಲೇಔಟ್ ಮಾಡಿ, ಊರನ್ನೂ ಲೇಔಟ್ ಮಾಡಿ, ಎಲ್ಲ ಲೇಔಟ್ ಮಾಡಿಬಿಟ್ಟು ಪ್ರಾಣಿಗಳನ್ನ ತಗೊಂಡು ಇಟ್ಬಿಟ್ಟು ನಮ್ಮನ್ನೆಲ್ಲ ತೀರಿಸ್ಬಿಡಿ. ಒಂದು ಕಡೆ ಪ್ರಕರಣ ದಾಖಲು ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಒಟ್ಟಾರೆ ಸರ್ಕಾರ ನ್ಯಾಯಯುತವಾಗಿದ್ದರೆ ಮೊದಲು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 1 ಕೋಟಿ ಪರಿಹಾರವನ್ನು ಇವತ್ತು ನಾವು 100 ಕೋಟಿ ಕೊಡ್ತೀವಿ. ಸರ್ಕಾರದ ಮಂತ್ರಿಗಳು, MLAಗಳು ಯಾರಿಗಾರು ಕೊಡ್ತೀವಿ 100 ಕೋಟಿನ. ಯಾರು ಸಾಯ್ತಾರ? ಅವರು ಯಾರು ಸಾಯಕ್ತಾ ಇರಲಿಲ್ಲ. ಯಾಕೆ ಸಾಯಲ್ಲ ಹೇಳಿ?
ಅವ್ರ ಪ್ರಾಣ ಭಾಳ ಅಚ್ಚುಕಟ್ಟಾಗಿರಬೇಕು ಅಂತೇಳಿ. ಅಕ್ರಮ ರೆಸಾರ್ಟ್ಗಳು, ಸಫಾರಿಗಳು, ಇವೆಲ್ಲ ನಾವು ಯಾರು ರೈತರು ಹೋಗ್ತೀವಿ ಅಲ್ಲಿಗೆ, ಯಾರೋ ಐ ಟಿ ಬಿ ಟಿ ಅವರು ಮೋಜು ಮಸ್ತಿ ಮಾಡಲಿಕ್ಕೆ, ಸರ್ಕಾರಕ್ಕೆ ದುಡ್ಡು ಹೊಡಿಲಿಕ್ಕೆ, ನೀವು ಲಂಚ ಹೊಡಿಲಿಕ್ಕೆ ಮಾಡ್ತಕ್ಕಂಥ ಕೆಲಸ ಇರೋದ್ರಿಂದ ಇಂಥ ಅಕ್ರಮ ಇದನ್ನೇ ನಾವು ಅಕ್ರಮ ಚಟುವಟಿಕೆ ಅಂತಕ್ಕಂಥದ್ದು. ರೆಸಾರ್ಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಇದು ಅಕ್ರಮ ಚಟುವಟಿಕೆಗಳು. ಅದು ಪ್ರಾಣಿಗಳಿಗೂ ಗೊತ್ತು, ಈ ನಾಗರಿಕ ಸಮಾಜದಲ್ಲಿ ಗೆದ್ದಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೂ ಗೊತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.